ಈ ವಿಡಿಯೋದಲ್ಲಿ ನಾವು ನಾಮಪದಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಫಸ್ಟ್ ನಾಮಪದ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಹೆಸರನ್ನು ಹೇಳಲು ಬಳಸುವ ಪದಗಳನ್ನು ನಾವು ನಾಮಪದ ಅಂತೇಳಿ ಕರಿತೀವಿ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಯಾವುದೋ ಒಂದು ವ್ಯಕ್ತಿಯ ಹೆಸರು ಅಥವಾ ಒಂದು ಸ್ಥಳದ ಹೆಸರು ನಾವು ಹೇಳ್ತೀವಲ್ಲ, ಅದನ್ನು ನಾಮಪದ ಅಂತ ಹೇಳಿ ಕರಿತೀವಿ. ನಾಮಪದಗಳಲ್ಲಿ ಒಟ್ಟು 8 ವಿಧ ಇದ್ದು, ಮೊದಲನೇದು ವಸ್ತುವಾಚಕ, ಎರಡನೇದು ಗುಣವಾಚಕ, ಮೂರನೇದು ಸಂಖ್ಯಾವಾಚಕ, ನಾಲ್ಕನೇದು ಸಂಖ್ಯೇಯವಾಚಕ, ಐದನೇದು ಭಾವವಾಚಕ, ಆರನೇದು ಪರಿಮಾಣವಾಚಕ, ಏಳನೇದು ಪ್ರಕಾರವಾಚಕ, 8 ದ್ವಿಗ್ವಾಚಕ. ಹಾಗಾದರೆ ಮೊದಲನೇದು ನೋಡೋಣ. ಮೊದಲನೇದು ವಸ್ತುವಾಚಕ. ವಸ್ತುವಾಚಕ ಎಂದರೆ ಯಾವುದೇ ಪ್ರಾಣಿ, ಸ್ಥಳ ಮತ್ತು ವ್ಯಕ್ತಿಗೆ ಇಟ್ಟ ಹೆಸರನ್ನು ವಸ್ತುವಾಚಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹುಡುಗ, ಶಾಲೆ, ಮನೆ, ಆ ಥರ. ವಸ್ತುವಾಚಕಗಳಲ್ಲಿ 3 ವಿಧ. ಮೊದಲನೇದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ಥನಾಮ. ಹಾಗಾದರೆ ಮೊದಲನೇದು ರೂಢನಾಮ ನೋಡೋಣ. ರೂಢಿಯಿಂದ ಬಂದಿರತಕ್ಕಂಥದ್ದು. ಉದಾಹರಣೆಗೆ ಶಾಲೆ, ಹುಡುಗ, ನದಿ, ಆ ಥರ. ಅದಕ್ಕೆ ನಾವು ಯಾವುದೇ ರೀತಿ ಹೆಸರಿಟ್ಟಿಲ್ಲ, ಅದು ಜನರಿಂದ ಜನರಿಗೆ ರೂಢಿಯಾಗಿ ಬಂದಿದೆ. ಎರಡನೇದು ಅಂಕಿತನಾಮ. ವ್ಯವಹಾರ ಅನುಕೂಲಕ್ಕಾಗಿ ನಾವು ಇಟ್ಕೊಂಡಿರ್ತಕ್ಕಂಥ ಹೆಸರುಗಳು. ಉದಾಹರಣೆಗೆ ಭವ್ಯ, ನವ್ಯ, ಕಾವ್ಯ, ಆ ಥರ. ನಾವು ಅವ್ರಿಗೆ ಅಂಕಿತ ಅಂದರೆ ನಾವು ಇಟ್ಟಿದ್ದೀವಿ ಹೆಸರು, ಆ ಥರ. ಮೂರನೇದು ಅನ್ವರ್ಥನಾಮ, ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಚರ್ಮಕಾರ, ಮೂಕ, ಆ ಥರ. ಎರಡನೆಯದ್ದು ಗುಣವಾಚಕ. ಗುಣವನ್ನು ಹೇಳುವವು, ಅಂದರೆ ಯಾವುದೋ ಒಂದು ವ್ಯಕ್ತಿ ಅಥವಾ ಒಂದು ಗುಣನ ಹೇಳ್ತಿರ್ತಾವಲ್ಲ, ಅಂಥ ವಾಚಕಗಳನ್ನ ನಾವು ಗುಣವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಒಳ್ಳೆಯವನು, ಜಾಣ, ಬುದ್ಧಿವಂತ, ಆ ರೀತಿ. ಮೂರನೆಯದು ಸಂಖ್ಯಾವಾಚಕ ನಾಮಪದಗಳು. ಸಂಖ್ಯೆಯನ್ನು ಸೂಚಿಸುವ ವಾಚಕಗಳನ್ನು ನಾವು ಸಂಖ್ಯಾವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ 1, 2 ಯಾವ್ದಾದ್ರು ನಂಬರ್ಸ್ ಇರುತ್ತಲ್ಲ, ಅದನ್ನು ನಾವು ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಲ್ಕನೆಯದು ಸಂಖ್ಯೇಯವಾಚಕ ನಾಮಪದಗಳು. ಸಂಖ್ಯೆಯನ್ನು ಒಳಗೊಂಡ ಪದಗಳನ್ನು ನಾವು ಸಂಖ್ಯೇಯವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ 5ನೇದು, 4ನೇದು, 9ನೇದು, ಆ ರೀತಿ. ಐದನೆಯದು ಭಾವವಾಚಕ ನಾಮಪದಗಳು. ಭಾವವನ್ನು ವ್ಯಕ್ತಪಡಿಸುವ ಪದಗಳನ್ನ ನಾವು ಭಾವವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಅಂದರೆ ನಮ್ಮ ಭಾವನೆಯನ್ನು ಅದು ವ್ಯಕ್ತಪಡಿಸಬೇಕು. ಉದಾಹರಣೆಗೆ ಹೆಮ್ಮೆ, ಖುಷಿ, ದುಃಖ, ಈ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಅದನ್ನು ನಾವು ಭಾವವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಆರನೇದು ಪರಿಮಾಣವಾಚಕ ನಾಮಪದಗಳು. ವಸ್ತುಗಳ ಪರಿಮಾಣವನ್ನು ಹೇಳತಕ್ಕಂಥದ್ದು. ಉದಾಹರಣೆಗೆ ಸ್ವಲ್ಪ, ಹೆಚ್ಚು, ಕಡಿಮೆ. ಅದನ್ನು ಕಡಿಮೆ ಹಾಕು, ಸ್ವಲ್ಪ ಜಾಸ್ತಿ ಹಾಕು ಅಂತ ಹೇಳ್ತೀವಲ್ಲ, ಅದು ಪರಿಮಾಣವನ್ನು ನಾವು ಹೇಳ್ತೀವಿ ಆ ವಸ್ತುಗಳನ್ನ. ಅದಕ್ಕೆ ಅದು ಪರಿಮಾಣ ವಾಚಕ ಅಂತೇಳಿ ಕರಿತೀವಿ. ಏಳನೆಯದು ಪ್ರಕಾರವಾಚಕ ನಾಮಪದಗಳು. ವಸ್ತುಗಳು ಇರುವ ರೀತಿಯನ್ನು ಹೇಳ್ತಕ್ಕಂಥದ್ದು. ಉದಾಹರಣೆಗೆ ಹಾಗಿದೆ, ಹೀಗಿದೆ, ಆ ವಸ್ತು ಆಗಿದೆ ಅಂತ ಹೇಳ್ತೀವಲ್ಲ, ಈ ರೀತಿ. ಕೊನೆಯದ್ದು 8ನೇದು ದ್ವಿಗ್ವಾಚಕ ನಾಮಪದಗಳು. ದಿಕ್ಕುಗಳನ್ನು ಸೂಚಿಸುವ ಪದಗಳನ್ನು ನಾವು ದ್ವಿಗ್ವಾಚಕ ನಾಮಪದಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮೂಡಣ, ಪಡುವಣ, ಪೂರ್ವ, ಪಶ್ಚಿಮ, ಈ ರೀತಿ ದಿಕ್ಕುಗಳನ್ನು ಸೂಚಿಸುತ್ತೆ. ಅದನ್ನು ದ್ವಿಗ್ವಾಚಕ ನಾಮಪದಗಳು ಅಂತೇಳಿ ಕರಿತೀವಿ.